ಸಾಬ್, ನಮ್ ಚೋಟಾ ಸಾಬು ಚಾರು ಮೇಡಮ್ನ ತುಂಬಾ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಹಚ್ಕೊಳ್ಳಿ ಬಿಡು, ಎಲ್ಲ ಸ್ವಲ್ಪ ದಿನ. ಅದೇನೋ ಕಣಮೆ ಗಾದೆ ಏನ. ಅದೇ ಸಾಬ್, ಆಸೆ 60 ದಿನ, ಮೋಹ 30 ದಿನ ಅಂತಾರಲ್ಲ. ಸ್ವಲ್ಪ ಐಸಿ. ಮೂಗಿನ ಮೇಲೆ ಹೊಡಿಬಾರ್ದಿತ್ತು, ನಿನ್ನ ಬಾಯ್ ಮೇಲೆ ಹೊಡಿಬೇಕಾಗಿತ್ತು. ಹಾಗಾದ್ರೂ ನಾನ್ಸೆನ್ಸ್ ತರ ಮಾತಾಡೋದು ನಿಲ್ಲಿಸ್ತಾ ಇದೆ. ನಾನ್ಸೆನ್ಸ್. ನನ್ನ ಮೂಗಿನ ಎಲ್ರು ದೇವಸ್ಥಾನದ ಗಂಟೆ ಅನ್ಕೊಂಡ್ಬಿಟ್ಟವ್ರ. ಬಂದು ಬಾರಿಸ್ಬಿಟ್ಟು ಹೋಗ್ತಾರಲ್ಲ. ಎದ್ದಿದ್ದ ಕೇಳ್ರಿ ಎದ್ ಬಂದು ಎದಾಗೋದ್ರಂತೆ. ಹಂಗಾಯ್ತು ನನ್ ಕತೆ. ಕಣ್ಣು ಮುಂದೆ ಕಾಣಿಸ್ತಾ ಇರೋ ಸತ್ಯನ ಮೂಗಿನ ನೇರ ಕೇಳಕ್ ಹೋದೆ ಎಲ್ರು ಬಂದು ಮೂಗೆ ಹೊಡಿತಾರಲ್ಲಪ್ಪ. ಇನ್ನು ಮುಂದೆ ಸುಳ್ಳು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಸತ್ಯನ ಸತ್ಯ ಅಂತ ಹೇಳಕ್ ಹೋಗಲ್ಲ. ಹಾಳಾದವ್ರು ಅವ್ರವ್ರ ಕರ್ಮ, ಅವ್ರವ್ರೇ ಅನ್ಭವಿಸ್ಕೊಳ್ಳಿ. ನಮಗೆ ಹಾಕ್ಬೇಕು ಒಂದು ಬಹುಮಾನಗಳು. ದೇವ್ರೆ, ಮುಖ ತೋರಿಸ್ತೆ, ಬೇರೆ ಏನೋ ತೋರಿಸ್ತೀವಿ. ಅಲ್ಲಿಗೆ ನನ್ನ ಟೈಮ್ ಸರಿಗಿಲ್ಲ ಅಂತ ಗೊತ್ತಾಯ್ತು. ರಾಮಾಚಾರಿ ಫೋನ್ ರಿಂಗ್ ಆಗ್ತಿದೆ. ಹಲೋ ಹಲೋ, ನನ್ನ ಹೆಸರು ಸಿದ್ಧಾರ್ಥ್ ಅಂತ. ಸ್ವಲ್ಪ ಬಸವರಾಜ್ ಅವರು ಫೋನ್ ಕೊಡ್ತೀರಾ? ಬಸವರಾಜ, ನಿಮಗೆ ಯಾರು ಬೇಕಿತ್ತು? ಇದು ಬಸವರಾಜ್ ಅವ್ರ ನಂಬರ್ ಅಲ್ವಾ? ಹಲೋ ಮಿಸ್ಟರ್, ಯಾವ ಬಸವರಾಜು, ಯಾವ ನಂಬರು? ಬಸವರಾಜ್ ಅವರೇ ಫೋನ್ ಮಾಡಿ ಈ ನಂಬರ್ ಕಾಲ್ ಮಾಡಿ ಅಂತ ಹೇಳಿದ್ರು. ನಾನು ಸಿದ್ಧಾರ್ಥ್ ಅಂತ. ಅವ್ರಿಲ್ವಾ? ಬಸವರಾಜ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದೀನಿ. ಅವ್ರ ಇಲ್ವಾ ಅಂತ ಕೇಳಿದ್ರೆ ಏನ್ರಿ ಅರ್ಥ? ಹಾಗಾದ್ರೆ ಇದು ಬಸವರಾಜ್ ಅವ್ರ ನಂಬರ್ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಇದು ನನ್ ಗಂಡ ರಾಮಾಚಾರಿ ನಂಬರ್. ನಿಮ್ ಗಂಡ ರಾಮಾಚಾರಿದ? ಹೌದು, ಇದು ನನ್ ಗಂಡ ರಾಮಾಚಾರಿ ನಂಬರ್. ಇದನ್ನ ಎಷ್ಟತಿ ಹೇಳ್ಬೇಕು ಇವಾಗ? ಹೆಂಗಸ್ರು ವಾಯ್ಸ್ ಕೇಳಿಸಿದ್ರೆ ಸಾಕಲ್ವಾ? ನಿಮ್ಮಂತ ಗಂಡಸ್ರು ಕಾರಣನೇ ಇಲ್ದೆ ಮಾತಾಡ್ತಾ ಇರ್ತೀರ. ಸರಿಯಾದ ನಂಬರ್ ನೋಡ್ಕೊಂಡು ಡಯಲ್ ಮಾಡಿ. ಅಲ್ಲ ಮೇಡಮ್, ಇದು ಬಸವರಾಜ್ ಅವರೇ. ಸಿ, ಅವಾಗ್ಲಿಂದನೂ ಹೇಳ್ತಾ ಇದೀನಿ ತಾನೆ, ಇಲ್ಲಿ ಬಸವರಾಜು ಇಲ್ಲ, ಶಿವರಾಜು ಇಲ್ಲ. 100% ಪಕ್ಕನಾ? ಹಲೋ, 200% ಪಕ್ಕ. ಮೊದ್ಲು ಕಾಲ್ ಕಟ್ ಮಾಡಿ. ಏನ್ ಜನಗಳು, ಹೆಣ್ಮಕ್ಳಂದ್ರೆ ಸಾಕು ಜೋಲ್ ಸರ್ಸ್ಕೊಂಡ್ ಬಂದ್ಬಿಡ್ತಾರೆ. ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ. ಏನ್ರಿ ಚಾರು ಮೇಡಮ್, ಬೆಳಗ್ಗೆ ಸಾಸ್ವೆ ತರ ಸಿಡಿತಾ ಇದ್ದೀರಾ? ಸಾಸ್ವೆ ತರ ಅಲ್ಲ, ನನ್ ಬರ್ತಿರೋ ಸಿಟ್ಟಿಗೆ ಬಾಂಬ್ ತರ ಸಿಡಿಬೇಕು ಅನಿಸ್ತಿದೆ. ರೀ ಏನಾಯ್ತು? ಯಾರೋ ಒಬ್ಬ ನಿಮ್ ಫೋನಿಗೆ ಕಾಲ್ ಮಾಡ್ಬಿಟ್ಟು ಬಸವರಾಜ್ ಇದನ್ನ ಅಂತ ವಿಚಾರಿಸ್ದ. ಅವ್ರಿಲ್ಲ, ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನೇ ವಿಚಾರಿಸ್ತಿದ್ದ. ರೀ ಏನ್ ಹೆಸರು ಅಂದ್ರೆ? ಯಾರೋ ಬಸವರಾಜ್ ಅಂತ. ಫೋನ್ ಮಾಡಿದವ್ರ ಹೆಸರು ಏನ್ ಹೇಳಿದ್ರು? ಅದೇನೋ ಹೇಳ. ಸಿದ್ಧಾರ್ಥ? ಹಾ, ಸಿದ್ಧಾರ್ಥ್. ಸಿದ್ಧಾರ್ಥ್ ಏನಾಯ್ತು ರಾಮಾಚಾರಿ? ಮೇಡಮ್, ಅವರು ಆಂಟಿ ಕ್ರೈಮ್ ಬ್ಯೂರೋ ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಮೇಡಮ್. ನವದೀಪ್ ಕೇಸ್ ಡೀಲ್ ಮಾಡಕ್ಕೆ ಅವ್ರ ಹತ್ರ ಹೆಲ್ಪ್ ತಗೋತಾ ಇದ್ದೆ. ನಾನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ನನ್ನ ಹೆಸರು ಬಸವರಾಜು ಅಂತ ಅವ್ರ ಹತ್ರ ಸುಳ್ಳು ಹೇಳಿದ್ದೆ ಮೇಡಮ್. ರಾಮಾಚಾರಿ ಏನ್ ಹೇಳ್ತಿದ್ಯಾ? ಯಾಕೆ ರಾಮಾಚಾರಿ ಮೊದ್ಲೇ ಹೇಳಿಲ್ಲ? ನನಗ್ ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ. ನಾನ್ ಬೇರೆ ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳ್ಬಿಟ್ಟೆ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ ನಂಗೂ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಹೇಗೆ ಹೋಗ್ತಿದ್ದೀಯಾ? ಮುझे लग रहा है ನಾನು ಚಾರುನ ಮೀಟ್ ಮಾಡಬೇಕು ಅಂತ. ಸೊ ಐ ವಿಲ್ ಮೀಟ್ ಹರ್ ಅಂಡ್ ಕಮ್. ವಿವೇಕ್ ಬಿಡು, ನೀನಲ್ಲಿ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ಕಂಡೀಷನಲ್ಲಿ ಹೋಗೋದು ಸರಿ ಕಾಣ್ತಾ ಇಲ್ಲ. ಹಾಗೆ ನಿನಗೂ ಅವಳನ್ನು ನೋಡೋಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅಂದ್ರೆ ನನ್ನ ಚಾರುನ ನಾನು ಯಾವಾಗ ನೋಡೋದು? ಅಲ್ಲ, ನೀನು ಏನು ಮಾಡು ಅಂತ ಹೇಳಿದ್ರೆ ಅದನ್ನು ಮುझे पता है ನಾನು ಚಾರುನ ಹೇಗೆ ನೋಡಬೇಕು ಅಂತ ನನಗೆ ಗೊತ್ತು.
ವಿವೇಕ್ ವಿವೇಕ್ ಕೊಡಿ ಫೋನ್. ಹಲೋ. ಹಲೋ ಸರ್, ನಾನು ಬಸವರಾಜು ಮಾತಾಡ್ತಾ ಇದ್ದೀನಿ ಸರ್. ಯಾವ ಬಸವರಾಜು? ಅದೇ ಸರ್, ನಾನು ನಿಮಗೆ ಕಾಲ್ ಮಾಡಿದ್ನಲ್ಲ, ಮೀಟ್ ಮಾಡಿದ್ನಲ್ಲ ಸರ್, ಅದೇ ಬಸವರಾಜ್. ನಾನು ಆಗ್ಲೇ ಫೋನ್ ಮಾಡಿದ್ದಾಗ ನಿಮ್ಮ ಹೆಂಡತಿ ಫೋನ್ ರಿಸೀವ್ ಮಾಡಿ ಇಲ್ಲಿ ಯಾವ ಬಸವರಾಜು ಇಲ್ಲ ಅಂದ್ರಲ್ಲ. ಸರ್ ಅದು ಸರ್ ನೋಡಿ, ನನ್ನ ಹೆಂಡ್ತಿಗೂ ನನಗೂ ಒಂದು ಸಣ್ಣ ಜಗಳ. ನನ್ನ ಮೇಲೆ ಕೋಪಕ್ಕೆ ಅವ್ರು ಏನೇನೋ ಹೇಳಿದ್ದಾರೆ. ಈಗ ಸರಿ ಆದ್ಲು ಸರ್, ಫೋನ್ ಕೊಟ್ಲು. ಅವಳು ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ನಿಮ್ಮ ಹತ್ರ ಏನೇನೋ ಹೇಳ್ದೆ ಅಂತಲೂ ಹೇಳಿದ್ಲು ಸರ್. ಸಾರಿ ಸರ್. ಸ್ವಲ್ಪ ಹಂಗೆ ಸರ್, ಅಂದರೆ ತುಂಬ ಒಳ್ಳೆಯವರು ಸರ್. ಆದರೆ ಕೋಪ ಬಂದರೆ ಒಂದು ಸ್ವಲ್ಪ ಮೆಂಟಲ್ ಥರ ಆಡ್ತಾರೆ ಸರ್. ಹೆಂಡ್ತಿರಂದ್ರೆ ಹಾಗೆ. ಬೈ ದ ವೇ, ನಿಮ್ದು ಲವ್ ಮ್ಯಾರೇಜಾ? ಹೌದು ಸರ್. ಲವ್ ಮ್ಯಾರೇಜ್ ಅಂದಮೇಲೆ ಇದೆಲ್ಲ ಕಾಮನ್ ಬಿಡಿ. ನನಗೆ ನನಗೆ ಕಾಲ್ ಮಾಡಿದ್ದೇನಕ್ಕೆ ಸರ್? ಫೋನಲ್ಲಿ ಬೇಡ. ಮೊನ್ನೆ ನಾವು ಭೇಟಿಯಾಗಿದ್ವಲ್ಲ, ಅಲ್ಲಿಗೆ ಬರೋಕ್ಕಾಗತ್ತಾ? ಸರ್, ತುಂಬ ಇಂಪಾರ್ಟೆಂಟ್ ವಿಷಯನಾ? ಹೌದೌದು, ತುಂಬಾ ಇಂಪಾರ್ಟೆಂಟ್ ವಿಷಯ. ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಆರೋಪಿನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೋದು. ಅಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಹೌದಾ ಸರ್? ಹೌದು. ನೀವು ಈಗಲೇ ಅಲ್ಲಿಗೆ ಬಂದ್ಬಿಡಿ. ಸರಿ ಸರ್, ಬರ್ತೀವಿ. ಓಕೆ. ಏನಂತೆ? ಮೇಡಮ್, ಅವ್ರಿಗೆ ತುಂಬ ಎವಿಡೆನ್ಸ್ ಸಿಕ್ಕಿದೆಯಂತೆ. ಆ ಪಾಪಿಗಳನ್ನ ಅರೆಸ್ಟ್ ಮಾಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರು. ನಾವು ಹೋಗಿ ಬಂದ್ಬಿಡ್ತೀವಿ ಮೇಡಮ್. ಬಿಡರಿ, ಬಾ ಹೋಗಿ ಬರೋಣ. ಮೇಡಮ್, ಹೋಗಿ ಬರ್ತೀವಿ. ಸಾರಿ ಡಾರ್ಲಿಂಗ್, ನಾವು ಯಾಕೆ ಇಷ್ಟೊಂದು ಲೇಟಾಗಿ ಮೀಟ್ ಆದ್ವಿ? ಇಟ್ಸ್ ಓಕೆ. ಲೇಟಾಗಿ ಮೀಟ್ ಆದ್ರು ನಾವು ಲೇಟೆಸ್ಟ್ ಆಗಿ ಮೀಟ್ ಆಗಿ. ನೀನ್ ಫೋಟೋ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ. ವಾವ್, ಇಮ್ಯಾಜಿನ್ ನಮ್ದು ಶಾದಿ ಆಗಿ ನಾವು ಜೊತೆಲಿ ಸಂಸಾರ ಮಾಡಿದ್ರೆ ಹೌ ಹ್ಯಾಪಿ ಐ ವಿಲ್ ಬಿ. ಐ ಆಮ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಸಾಬ್, ನಮ್ ಚೋಟ ಸಾಬು ಚಾರು ಮೇಡಮ್ನ ತುಂಬಾ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಹಚ್ಕೊಳ್ಳಿ ಬಿಡು, ಎಲ್ಲ ಸ್ವಲ್ಪ ದಿನ. ಅದೇನೋ ಕಣಮೆ ಗಾದೆ ಏನ. ಅದೇ ಸಾಬ್, ಆಸೆ 60 ದಿನ, ಮೋಹ 30 ದಿನ ಅಂತಾರಲ್ಲ. ಸ್ವಲ್ಪ ಐಸೆ ಹಿ ಹೈ. ವಿವೇಕ್, ಡ್ಯಾಡ್ ಬರ್ದ್ರಾ? ನಿಮ್ ಸೊಸೆನಾ ನಾನು ಹೇಳ್ತೀರಾ? ನಾನು ಬೆಳಿಗ್ಗೆ ಎದ್ದು ನಿದ್ದೆ ಮಾಡೋವರೆಗೂ ನಾನು ಚಾರುನ ನೋಡ್ತಾನೆ ಇರ್ಬೇಕು. ಅದಕ್ಕೆ ಊರನ್ನು ಕಡೆಲ್ಲ ಚಾರು ಫೋಟೋ ಹಾಕಿದ್ದೀನಿ. How's it that? Super, my son. Dad, I want you both to step out, please. मुझे थोड़ा पर्सनली चारू के साथ बात करना है. ವಿವೇಕ್, ಈ ತರ ಗಂಡ ಹೆಂಡತಿ ಇಬ್ರೆ ರೂಮಲ್ಲಿ ಪರ್ಸನಲ್ ಆಗಿ ಮಾತಾಡ್ತಾ ಇರುವಾಗ ವಿತೌಟ್ ಪರ್ಮಿಷನ್ ರೂಮಿಗೆ ಬರೋದು मैनर्स अल्लाह. सो नेक्स्ट टाइम आप रूम पे आओगे, परमिशन लेके आना प्लीज. प्लीज स्टेप आउट. ಓಕೆ ಓಕೆ. ವರುಣ್, ಬಾ. सॉरी चारू डार्लिंग, इन ಮುಂದೆ मेरे परमिशन के बिना ಈ ರೂಮಿಗೆ ಯಾರು ಬರಲ್ಲ. ದೇವ್ರೆ, ನಮ್ಮ ಧರ್ಮದಲ್ಲಿ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದೇ ಧರ್ಮದಲ್ಲಿ ಅಧರ್ಮನ ಗೆಲ್ಲೋದಕ್ಕೆ ಅಧರ್ಮದ ದಾರಿಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಹೋಗ್ತಾ ಇರೋದು ಅದೇ ದಾರಿಲೇ. ಗೊತ್ತಿದ್ದೋ ಗೊತ್ತಿಲ್ದೇನೋ ಸತ್ಯನ ಕಂಡು ಹಿಡಿಯೋದಕ್ಕೆ, ಮತ್ತೆ ನಿರಪರಾಧಿ ಆಗಿರೋ ನನ್ನ ಡ್ಯಾಡ್ನ ಜೈಲಿಂದ ಆಚೆ ಕರ್ಕೊಂಡು ಬರೋದಕ್ಕೆ ಸತ್ತಿದ್ದು ಕೃಷ್ಣ ಅನ್ನೋ ಸತ್ಯನ ಮುಚ್ಚಿಟ್ಟು ನಮ್ ಜೊತೆ ಇರೋದು ರಾಮಾಚಾರಿ ಅಲ್ಲ ಅನ್ನೋ ಸುಳ್ಳನ್ನು ಹೇಳಿ ಮನೆಯವ್ರನ್ನೆಲ್ಲ ನಂಬಿಸಿದೀವಿ. ಇದನ್ನೆಲ್ಲ ಮಾಡೋಕೆ ನಮ್ ಮನಸ್ಸಾಕ್ಷಿ ಒಪ್ತಾ ಇದ್ರು ಕೂಡ
ಮಾಡ್ಲೇಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ನಾಟಕ ಮಾಡ್ತಾ ಇದ್ದೀವಿ. ನಾಟಕ ಅನ್ನೋದಕ್ಕಿಂತ ಯುದ್ಧ ಮಾಡ್ತಿದ್ದೀವಿ. ನಮ್ ತಪ್ಪನ್ನೆಲ್ಲ ಕ್ಷಮಿಸಿ ನಾವಿಟ್ಟಿರೋ ಹೆಜ್ಜೆಲಿ ಎಲ್ಲೂ ಎಡುಗದೆ ಇರೋ ಹಾಗೆ ನೋಡ್ಕೊಂಡು ನಮ್ನ ದಡ ಸೇರಿಸ್ಬೇಕಾಗಿರೋದು ನಿನ್ ಕೈಲೇ ಇದೆ ದೇವ್ರೆ. ಈ ಮನೆಯವರು ನಮ್ಗೆಲ್ಲ ಏನು ಆಗದೆ ಇರೋ ತರ ಕೈ ಹಿಡ್ದು ಕಾಪಾಡಪ್ಪ. ರಾಮಾಚಾರಿ ಹೋಗಿರೋ ಕೆಲ್ಸಕ್ಕೆ ಯಾವ ಅಡೆತಡೆನೂ ಆಗದೆ ಇರ್ಲಪ್ಪ. ರಾಮಾಚಾರಿ, ಮುರಾರಿ, ನಾನು ನಿಮ್ಮಿಬ್ರನ್ನೇ ನೆನ್ಸ್ಕೊಳ್ತಾ ಇದ್ದೆ. ನಿಮ್ಮಿಬ್ರಿಗೂ 100 ವರ್ಷ ಆಯ್ಸು. 100 ಅಲ್ಲ, 200 ವರ್ಷ ಬೇಕಾದ್ರೂ ಬದುಕ್ತೀನಿ. ಆದ್ರೆ ನನ್ನೊಂದು ಕಂಡೀಷನ್ ಇದೆ. ಏನದು? ನಾನು ಎಷ್ಟೇ ವರ್ಷ ಬದುಕಿದ್ರು ನಾವಿಬ್ರು ಒಟ್ಟಿಗೆ ಇರಬೇಕು. ನೀವು ನಮ್ ಜೊತೆ, ನಾವು ನಿಮ್ ಜೊತೆ. ರಾಮಾಚಾರಿ, ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ನಾವಿಬ್ರು ಒಂದೇ ದೇಹ, 2 ಜೀವ. ಒಂದಿಷ್ಟು ಗ್ಯಾಪ್ ಸಿಕ್ಕರು ಸಾಕು, ನೀವಿಬ್ರು ಪ್ರೇಮ ಕಾದಂಬರಿನೇ ಬರ್ಕೊಂಡ್ಬಿಡ್ತೀರಾ. ಸುಮ್ನಿರ. ಅದ್ ಸರಿ, ಏನ್ ನೆನ್ಸ್ಕೊಂಡ್ರಿ? ಅದು ಮುಖ್ಯವಾದ ಕೆಲ್ಸಕ್ಕೆ ಹೋಗಿದ್ದೆ ಅಲ್ವಾ, ಅದಕ್ಕೆ ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೆ. ನೀನ್ ಹೋಗಿದ್ ಕೆಲ್ಸ ಏನಾಯ್ತು ರಾಮಾಚಾರಿ? ನೀವು ಬೇಡ್ಕೊಂಡ್ಮೇಲೆ ದೇವ್ರು ವರ ಕೊಡದೇ ಇರ್ತಾನ? ಏನ್ ಹೇಳ್ತಿದ್ಯಾ ರಾಮಾಚಾರಿ? ಸಕ್ಸಸ್ ಚಾರು ಮೇಡಮ್, ಸಕ್ಸಸ್. ಸಿದ್ಧಾರ್ಥ ಅವ್ರಿಗೆ ನಿನ್ ಮೇಲೆ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಚಾರು ಮೇಡಮ್, ಅವ್ರಿಗೆಲ್ಲ ವಿಷಯನೂ ಗೊತ್ತಾಗಿದೆ. ಏನು? ಸತ್ತಿರೋದು ನಮ್ ಕೃಷ್ಣ ಅನ್ನೋದು ಗೊತ್ತು, ನಾನ್ ರಾಮಾಚಾರಿ ಅಂತಾನೂ ಗೊತ್ತು. ಆ ನವದೀಪ್ ವಿರುದ್ಧ ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ನಮಗ್ ಸಪೋರ್ಟ್ ಮಾಡ್ತೀನಿ ಅಂತಾನೂ ಹೇಳಿದೆ. ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ನವದೀಪ್ ತಪ್ಪು ಮಾಡಿದಾನೆ ಅಂತ ಗೊತ್ತಾಗಿದೆ. ಆದ್ರೆ ಅದಕ್ಕೆ ಕೆಲವು ಎವಿಡೆನ್ಸ್ಗಳು ಬೇಕೇ ಬೇಕು. ಯಾವ ಎವಿಡೆನ್ಸ್? ಅದು ಆ ನವದೀಪ್ ಹತ್ರ ಇರೋ ಒಂದು ಲ್ಯಾಪ್ಟಾಪ್. ಹೌದು ಚಾರು ಮೇಡಮ್, ಅವನ ಹತ್ರ ಇರೋ ಒಂದು ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಸೀಕ್ರೆಟ್ಸ್ ಸೇವ್ ಆಗಿದೆಯಂತೆ. ಹೇಗಾರು ಮಾಡಿ ನಮ್ ಕೈಗೆ ಸಿಕ್ಬಿಟ್ರೆ ಎಲ್ಲ ಸರಿ ಹೊಟ್ಟೋಗುತ್ತೆ. ನಾವು ಬನ್ನಿ, ನಾವು ಹೋಗೋಣ. ಎಲ್ಲಿದೆ ರಾಮಾಚಾರಿ? ಎಲ್ಲಿಗೆ ಅಂದ್ರೆ ನವದೀಪ್ ಮನೆಗೆ ಹೋಗಿ ಲ್ಯಾಪ್ಟಾಪ್ ತಗೊಂಡ್ಬರಕ್ಕೆ. ರಾಮಾಚಾರಿ, ಏನ್ ಹೇಳ್ತಿದ್ಯಾ? ನವದೀಪ್ ಮನೆಗ್ ಹೇಗ್ ಹೋಗಕ್ಕಾಗುತ್ತೆ? ನಿನ್ನೆ ಅವನ ಮಗನ ಮುಖಾಮುಖಿ ಎಲ್ಲ ಚಚ್ಚಾಕಿದ್ದೀನಲ್ಲ, ಇವತ್ತು ಅವ್ನ ಯೋಗಕ್ಷೇಮ ವಿಚಾರ್ಸಕ್ ಹೋಗೋಣ. ಅಂದ್ರೆ ಆ ನೆಪ ಇಟ್ಕೊಂಡು ಹೋಗೋಣ. ಬನ್ನಿ. ಸರಿ ಆಯ್ತು, ನಡಿ. ಸರಿ ಸರಿ, ಹೊಡಿ ಹೊಡಿ ಹೊಡಿ. ನೀವು ನಿಮ್ ಕೆಲ್ಸ ನೋಡಿ, ನಾನ್ ನನ್ ಕೆಲ್ಸ ನೋಡ್ತೀನಿ. ನಿನ್ ಕೆಲ್ಸನಾ? ಅದೇನೋ ನಿನ್ ಕೆಲ್ಸ? ದೇವದ್ ಬೀತಿಲಿ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಾ ಇರೋ ರುಕ್ಕುಗೆ ಮತ್ತಷ್ಟು ಕಾಟ ಕೊಡೋದೇ ನನ್ ಕೆಲ್ಸ. ಹೊಡಿ ಹೊಡಿ, ಹುಷಾರು. ಸಿದ್ಧಾರ್ಥ್ ಬೋಲೋ, ಬಸವರಾಜ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಏ ಚಾರು, ಏ ಸಿದ್ಧಾರ್ಥ್, ಬಾದ್ನ ಫೋನ್ ತಗೋ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಏ ವಿವೇಕ್, ವಿವೇಕ್ ನೋಡೋ ಯಾರು ಬಂದಿದ್ದಾರೆ ಅಂತ. ಏನ್ ಅಂಕಲ್ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಅದ್ ಹೇಳ್ತಾರಲ್ಲ, ಬಡವ್ರ ಮನೆಗೆ ಬಾ. ಏ ವರುಣ್ ವರುಣ್ ವರುಣ್. ನಾನೇ ಹೇಳ್ತೀನಿ ಸರ್, ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ. ನಿಮ್ ಚಾರು ಮೇಡಮ್ ಭಾಗ್ಯಲಕ್ಷ್ಮಿ ಸರ್. ಅದೇ, ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ರೆ ಯಾರು ಎಕ್ಸೈಟೆಡ್ ಆಗಲ್ಲ ಹೇಳೋ. ವಾರೆ ವಾ, ವಾಟ್ ಎ ಸರ್ಪ್ರೈಸ್ ಚಾರು ಡಾರ್ಲಿಂಗ್. ಇದು ಡ್ರೀಮ್ ಅಲ್ಲ ತಾನೆ? ಸರ್ ಸೂಪರ್ ಸರ್ ನೀವು.